ಸೆಕೆಂಡ್ ಪಿ ಯು ಸಿ ಪೊಲಿಟಿಕಲ್ ಸೈನ್ಸ್ ತುಂಬ ಕಷ್ಟ ಆಗ್ತಾ ಇದೆ. ಇನ್ನೂ ಏನು ಓದಿಲ್ಲ, ವಾರ್ಷಿಕ ಪರೀಕ್ಷೆ ಹತ್ರ ಬಂತು, ಏನಾದರೂ ಮಾಡಿ ನಂಗೆ ಪಾಸಿಂಗ್ ಪ್ಯಾಕೇಜ್ ಕೊಡಿ, ಸ್ಕೋರಿಂಗ್ ಪ್ಯಾಕೇಜ್ ಕೊಡಿ ಅಂತ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಈ ಒಂದು ವಿಡಿಯೋದಲ್ಲಿ ನಾನು ಕೇವಲ 4 ರಿಂದ 5 ಅಧ್ಯಾಯಗಳನ್ನು ಓದಿ ಕೇವಲ 2 ದಿನ ಟೈಮ್ ತಗೊಂಡು ಯಾವ ರೀತಿ 80ಕ್ಕೆ 80 ಅಂಕ ವಾರ್ಷಿಕ ಪರೀಕ್ಷೆಯಲ್ಲಿ ರಾಜ್ಯಶಾಸ್ತ್ರ ವಿಷಯದಲ್ಲಿ ತೆಗೆದುಕೊಳ್ಳುವುದಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಮಾಡಬೇಕಾಗಿರೋದೇನು, ವಿಡಿಯೋನ ಕೊನೆ ತನಕ ನೋಡಿ. ತುಂಬ ಇನ್ಫಾರ್ಮೇಟಿವ್ ವಿಡಿಯೋ ಆಗಿದೆ. ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳು ಕೇವಲ ಒಂದು 2-3 ದಿನದಲ್ಲಿ ಮೊದಲು ನೀವು ಮಾಡಬೇಕಾಗಿರೋದೇನು, ಇಂಪಾರ್ಟೆಂಟ್ ಯಾವ ಅಧ್ಯಾಯಗಳನ್ನು ಓದಬೇಕು, ಹೇಗೆ ಓದಬೇಕು ಅನ್ನೋದನ್ನ ನಾನು ಬ್ಲೂ ಪ್ರಿಂಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ನಡೀರಿ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಸಹ ತುಂಬಾ ಹೆಲ್ಪ್ ಆಗುತ್ತೆ. ನಡೀರಿ ಸ್ಟಾರ್ಟ್ ಮಾಡೋಣ. ಸ್ಕ್ರೀನ್ ಮೇಲೆ ದ್ವಿತೀಯ PUC ರಾಜ್ಯಶಾಸ್ತ್ರ ಒಂದು ಬ್ಲೂ ಪ್ರಿಂಟ್ ಅನ್ನ ನಾನೇ ಖುದ್ದಾಗಿ ರೆಡಿ ಮಾಡಿರ್ತಕ್ಕಂಥದ್ದು. ಈಗ ಅವರು ಏನಪ್ಪ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಮಾದರಿ ಬ್ಲೂ ಪ್ರಿಂಟ್ ಅನ್ನ ಇಲಾಖೆಯವರು ಬಿಟ್ಟಿದ್ದಾರೆ. ಸೊ ಅದರಿಂದ ನಾನು ಯಾವ್ಯಾವ ಚಾಪ್ಟರ್ಗಳನ್ನ ಓದಬೇಕು ಅಂತ ನಿಮ್ಗೆ ಹೇಳ್ತಾ ಇದ್ದೇನೆ. 4 ಅಧ್ಯಾಯಗಳನ್ನ ಓದಿ 80 ಅಂಕಗಳನ್ನ ಯಾವ ರೀತಿ ಗಳಿಸೋದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಓಕೆ, ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಮೀಡಿಯಂ ಡೈರೆಕ್ಟಾಗಿ ಪಾಯಿಂಟ್ ಹೋಗೋಣ. ಇಲ್ಲಿ ಮೊದಲು ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ಅನ್ನ ಒಂದು ಸ್ವಲ್ಪ ನೋಡ್ಕೋಬೇಕಾಗುತ್ತೆ ನಾವು. 1 ಅಂಕದ 20 ಪ್ರಶ್ನೆ ಇರುತ್ತೆ ಭಾಗ ಎನಲ್ಲಿ. ಪಾರ್ಟ್ ಎನಲ್ಲಿ ದೇರ್ ವಿಲ್ ಬಿ 20 ಕ್ವೆಶನ್ಸ್. 1 ಅಂಕದ 20 ಕ್ವೆಶನ್ಸ್ ಇದೆ. ಓಕೆ, ನೆಕ್ಸ್ಟ್ ಅದಾದ ನಂತರ ಭಾಗ ಬಿ ನಲ್ಲಿ ಸರಿಸುಮಾರು ನಮ್ಗೆ ಏನಂತಂದ್ರೆ 2 ಅಂಕದ ಪ್ರಶ್ನೆಗಳನ್ನ ನಾವು ಬರಿಬೇಕಾಗುತ್ತೆ. 2 ಮಾರ್ಕ್ಸ್ ಕ್ವೆಶನ್ಸ್. ಇಲ್ಲಿ 16 ಪ್ರಶ್ನೆಗಳನ್ನ ಕೊಡ್ತಾರೆ ಅವರು, 16 ಅಂಕ ಕೊಡ್ತಾರೆ. ಸೊ ನಾವು ಬರಿಬೇಕಾಗಿರೋದಷ್ಟು ಅಂತಂದ್ರೆ 10 ಮಾರ್ಕ್ಸಿನ ಪ್ರಶ್ನೆಗಳನ್ನ ಮಾತ್ರ. 8 ಪ್ರಶ್ನೆ ಅವರು ಕೊಡ್ತಾರೆ, ನಾವು ಬರಿಬೇಕಾಗಿದ್ದಷ್ಟು 5 ಪ್ರಶ್ನೆಗೆ ಉತ್ತರವನ್ನ ಕೊಡಬೇಕು. ಇಲ್ಲಿ ಆಲ್ರೆಡಿ 5 ಇದೆ. ಅದಾದ ನಂತರ 5 ಅಂಕದ ಪ್ರಶ್ನೆ 9 ಕೊಡ್ತಾರೆ, 6 ಬರಿಬೇಕು. ಇಲ್ಲಿ ನಮಗೆ 30 ಅಂಕ ಸಿಗುತ್ತೆ. ಅದಾದ ನಂತರ 10 ಅಂಕದ 4 ಪ್ರಶ್ನೆ ಕೊಡ್ತಾರೆ, ಬರಿಬೇಕಾಗಿರ್ತಕ್ಕಂಥದ್ದು 2. ನಡೀತಾ ಇದ್ರು ಬ್ಲೂ ಪ್ರಿಂಟ್ ನೋಡೋಣ. ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೊಂಡೆ. ಸೊ ಭಾರತದ ರಾಜಕೀಯ ವ್ಯವಸ್ಥೆ ಮತ್ತು ಉಗಮ ಅಂತ ಇದೆ. ಇಲ್ಲಿ 1 ಅಂಕದ ಪ್ರಶ್ನೆಯನ್ನ ನಾನು ಏನು ಹೇಳ್ತಾ ಇಲ್ಲ, ಸದ್ಯ ಏನ್ ಮಾಡ್ತಾ ಇದ್ದೀನಿ, ಭಾಗ ಬಿ ಸಿ ಡಿ ಅನ್ನ ನೋಡೋಣ. ಫಸ್ಟ್ 2 ಅಂಕದ ಪ್ರಶ್ನೆಗೆ ನಾವು ಕೇವಲ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ, ಇಲ್ಲಿ ಭಾರತದಲ್ಲಿ ಆಡಳಿತ ಯಂತ್ರ, ಅದೇ ರೀತಿ ಸಮಕಾಲೀನ ಸವಾಲುಗಳು, ಡಾಕ್ಟರ್ BR ಅಂಬೇಡ್ಕರ್ ಅಂತ ಇದೆ. ನೆಕ್ಸ್ಟ್ ಅದಾದ ನಂತರ ಇಲ್ಲೇನಿದೆಯಲ್ಲ 5ನೇ ಒಂದು ಚಾಪ್ಟರ್ ರಾಷ್ಟ್ರ ನಿರ್ಮಾಣ ಮತ್ತು ಸವಾಲುಗಳು. ಈ ಒಂದು ಪ್ರಶ್ನೆ ಎರಡನೇ ಅಧ್ಯಾಯ, 3ನೇ ಅಧ್ಯಾಯ, 4ನೇ ಅಧ್ಯಾಯ, 5ನೇ ಅಧ್ಯಾಯ. ಈ 5 ಅಧ್ಯಾಯಗಳನ್ನ 2 ಅಂಕದ ಪ್ರಶ್ನೆಗಳಿಗೆ ಮಾತ್ರ ಓದಬೇಕಾಗಿದೆ, ಇಷ್ಟೇ. ಅದಾದ ನಂತರ ನೆಕ್ಸ್ಟ್ ಏನು ಅಂತಂದ್ರೆ ಇನ್ನೊಂದು ಪ್ರಶ್ನೆ ಹೆಚ್ಚುವರಿ ನಾವು ಓದಬೇಕಾಗಿರೋದಷ್ಟು. ಇಲ್ಲಿ ನೋಡಿ, ಚುನಾವಣೆ ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ 2ನೇ ಚಾಪ್ಟರ್ನಲ್ಲಿ 1 ಕ್ವಶನ್ ಸಿಗ್ತಾ ಇದೆ. 3ನೇ ಚಾಪ್ಟರಲ್ಲಿ ನಮಗೆ ಮತ್ತೊಂದು ಕ್ವಶನ್ ಸಿಗ್ತಾ ಇದೆ. 4 ಮಾರ್ಕ್ಸ್ ಇಲ್ಲಿಂದ ಬರ್ತಾ ಇದೆ. ಅಂದ್ರೆ 2 ಕ್ವಶನ್, 1 ಕ್ವಶನ್, ಇಲ್ಲಿ 2, 3 ಆಯ್ತು. ಇಲ್ಲೊಂದು 4ನೇ ಚಾಪ್ಟರಿಂದ 1, ಇಲ್ಲೊಂದು 5 ಆಯ್ತು. ನೆಕ್ಸ್ಟ್ ಸಮಕಾಲೀನ ರಾಜಕೀಯ ವಿದ್ಯಮಾನಗಳು ಅಂತ 7th ಚಾಪ್ಟರ್. ಆ ಒಂದು ಚಾಪ್ಟರ್ ಇಂದ 1 ಪ್ರಶ್ನೆಯನ್ನು ಓದೋಣ. ಟೋಟಲ್ ಆಗಿ 1, 2, 3, 4, 5, 6 1 ಎಕ್ಸ್ಟ್ರಾ ಓದ್ತಾ ಇದ್ದೇವೆ. ಸೊ ಅವ್ರು ಕೇಳೋದೆಷ್ಟು 8 ಕೇಳ್ತಾರೆ, ನಾವು ಬರಿಬೇಕಾಗಿರೋದೆಷ್ಟು 5 ಬರಿಬೇಕು, 1 ಎಕ್ಸ್ಟ್ರಾ ಬರ್ದು ಬರಿ. ಇದಿಷ್ಟನ್ನ 2 ಮಾರ್ಕ್ಸಿಗೆ ಕ್ವಶನ್ಗೆ ಮಾಡಲೇಬೇಕು. ನೆಕ್ಸ್ಟ್ ಅದಾದ ನಂತರ 5 ಮಾರ್ಕ್ಸಿನ ಪ್ರಶ್ನೆಗೆ ಏನು ಮಾಡ್ಬೇಕಂತಂದ್ರೆ 5 ಮಾರ್ಕ್ಸ್ ಕ್ವಶನ್. 1ನೇ ಚಾಪ್ಟರ್ಲಿ 2 ಕೊಡ್ತಾ ಇದ್ದಾರೆ, 10 ಮಾರ್ಕ್ಸ್ ಇಲ್ಲಿಂದ ಬರ್ತಾ ಇದೆ. ಅಂತಂದ್ರೆ 5 ಮಾರ್ಕ್ಸಿನ 2 ಪ್ರಶ್ನೆ. ಯಾವ್ದು ಇಂಪಾರ್ಟೆಂಟ್ ಹೇಳ್ತೀನಿ, ಇಂಪಾರ್ಟೆಂಟ್ ಕ್ವೆಶನ್ಸ್ ಕೂಡ. ಸೊ ಭಾರತದಲ್ಲಿ ಆಡಳಿತ ಯಂತ್ರ 1 ಪ್ರಶ್ನೆ, ಫಿಕ್ಸ್ ಪ್ರಶ್ನೆ ಯಾವುದು ಅದನ್ನು ಹೇಳ್ತೀನಿ. ಅದಾದ ನಂತರ ನೆಕ್ಸ್ಟ್ ರಾಷ್ಟ್ರ ನಿರ್ಮಾಣ ಮತ್ತು ಸವಾಲುಗಳು, ಇಲ್ಲಿ 5 ಮಾರ್ಕ್ಸಿನ 1 ಪ್ರಶ್ನೆ ಬರ್ತಾ ಇದೆ. ಅದಾದ ನಂತರ ಭಾರತದ ರಾಜಕೀಯ ನೂತನ ಪ್ರವೃತ್ತಿಗಳು, ಇಲ್ಲಿಂದ 2 ಪ್ರಶ್ನೆ. 2, 3, 4, 5, 6 ಕೇಳ್ತಕ್ಕಂಥದ್ದೆಷ್ಟು 6 ಕೇಳ್ತಾರೆ. 6 ಬರೆದ್ರೆ ಸಾಕು. 9 ಕೇಳ್ತಾರೆ, ನಾವು ಬರಿಬೇಕಾಗಿರೋದಷ್ಟು 6 ಕ್ವಶನ್ಸ್ ಬರೆದ್ರೆ ಮುಗಿದು ಫಿನಿಶ್, ಇಲ್ಲಿಗೆ ಮುಗದೇ ಹೋಯ್ತು. ಅದಾದ ನಂತರ 2ನೇ ಚಾಪ್ಟರಿಂದ 10 ಅಂಕದ 1 ಪ್ರಶ್ನೆ, 7ನೇ ಚಾಪ್ಟರಿಂದ 10 ಅಂಕದ 1 ಪ್ರಶ್ನೆ. ಇಲ್ಲಿ ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣ, ಈ 3ರಲ್ಲಿ 1 ಕೇಳ್ತಾರೆ. ಈ 3 ಓದ್ಕೊಂಡ್ಬಿಟ್ರೆ 1 ಕ್ವಶನ್ ಫಿಕ್ಸ್. ಅದಾದ ನಂತರ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ, ಇದರಲ್ಲಿ 2 ಕ್ವಶನ್ಸ್ ಇದೆ. ಆ 2 ಕ್ವಶನ್ಸ್ ನಾನು ನಿಮ್ಗೆ ಕೊಡ್ತೀನಿ, 2ರಲ್ಲಿ 1 ಬಂದೇ ಬರಬೇಕು, ಅಷ್ಟೇ. ಇದಿಷ್ಟು ಬ್ಲೂ ಪ್ರಿಂಟ್ ಆಗಿದೆ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೇನೆ. ಟೋಟಲ್ ಆಗಿ ಮುಂದಿನ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸ್ ವಿತ್ ಆನ್ಸರ್ ಅನ್ನು ನಾನು ಕೊಡ್ತೀನಿ. ಸೊ ಇದಿಷ್ಟನ್ನು ನೀವು ಫಾಲೋ ಅಪ್ ಮಾಡಲೇಬೇಕು. ಯಾರೇನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ, ಹೋಗಿ ಜಾಯ್ನ್. ಎಲ್ಲ ರೀತಿ PDF ನೋಟ್ಸ್ ನಿಮ್ಗೆ ಸಿಗ್ತಾರೆ. ಪಿನ್ ಕಮೆಂಟಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಕೊಟ್ಟಿದ್ದೀನಿ.